ನನ್ನ ಸ್ನೇಕ್ ಬಾಬು ಅಂತಾನೆ ಕರೆಯೋದು. ನನ್ನ ಹೆಸರು ಬಂದು ಸೈಯದ್ ಫಯಾಜ್ ಅಂತ. ನನ್ನ ತಂದೆ ತಾಯಿ ಇಟ್ಟಿರುವಂತ ಹೆಸರು ಸೈಯದ್ ಫಯಾಜ್ ಅಂತ. ಆ ಹೆಸರು ನನ್ನ ಯಾರು ಗೊತ್ತಿದೆಯಲ್ಲ, ಸ್ನೇಕ್ ಬಾಬು ಅಂತಾನೆ ನನ್ನ ಒಂದು ಹೆಸರು ಅದೇ. ಯಾಕಂದ್ರೆ ಅದು ನಾನು ಹಾವು ಹಿಡಿತೀನಲ್ಲ, ಅದಕ್ಕೋಸ್ಕರ ಅದು ಒಂದು ಹೆಸರು ಬಂದಿದೆ. ಇವತ್ತು ನಾನು ವೈಕೆಮಾಳೆ, ನಮ್ಮ ಯಳಂದೂರು ತಾಲೂಕಿನ ವೈಕೆಮಾಳೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬರೋಕ್ಕೆ ನನಗೆ ಆಹ್ವಾನ ಕೊಟ್ಟ ನಿಮ್ಮ ಸೋಮಶೇಖರ್ ಅವರು, ನಿಮ್ಮ ಮುಖ್ಯ ಉಪಾಧ್ಯಾಯರು ಅವರು, ಹಾಗೆ ನಮ್ಮ ಇನ್ನೊಂದು ಸೋಮಣ್ಣ ಅವರು ಕರ್ಸಿವತ್ತಂತ. ಯಾಕೆ ಅಂತಂದ್ರೆ ವನ್ಯಜೀವಿಗಳ ಬಗ್ಗೆ, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿಸ್ಲಿಕ್ಕೆ. ಮಾಹಿತಿ ಯಾಕೆ ನೀವು ಪಡ್ಕೋಬೇಕು ಅಂತಂದ್ರೆ, ಹಾವುಗಳ ಬಗ್ಗೆ ಆಗಲಿ, ಮರ ಗಿಡ ಪ್ರತಿಯೊಂದು ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಂಡಿರ್ಬೇಕು. ಯಾತಿಗೋಸ್ಕರ ತಿಳ್ಕೋಬೇಕು ಅಂತಂದ್ರೆ, ನೀವು ದಿನ ತಿರುಗಾಡ್ತೀರಾ, ಮಾಡ್ತಾ ಇರ್ತೀರಾ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನ ನೋಡ್ತಾ ಇರ್ತೀರಾ. ಅದರಿಂದ ಅದು ಏನ್ ಮಾಡುತ್ತೆ, ಏನ್ ಮಾಡೋದಿಲ್ಲ ಅನ್ನೋ ಬಗ್ಗೆ ನೀವು ತಿಳ್ಕೋಬೇಕು. ಹಾಗೆ ನನ್ನ ಜೊತೆ ನನ್ನ ಸ್ನೇಹಿತರಾದಂತ, ನಮ್ಮ ಶಿಷ್ಯ ಅಂತ ಕರೆಯಲ್ಪಟ್ಟಿರುವ ಮುಖೀಮ್ ಅವನು ನನ್ನ ಜೊತೆ ಅವನೇ. ಮೈಸೂರಿನವರು ಇವರು ಮೃಗ ಸಂರಕ್ಷಕರು. ಚಂದನ್ ಅಂತ ಇವರು ನಮ್ಮ ಜೊತೆ ಬಂದಿದ್ದಾರೆ. ನಿಮ್ಮ ಯಳಂದೂರು ತಾಲೂಕಲ್ಲಿ ಇಲ್ಲಿ ಸುತ್ತಮುತ್ತ ಇರುವ ಹಾವುಗಳನ್ನ ಹಿಡಿಯುವಂತ ನಮ್ಮ ಸ್ನೇಕ್ ಮುನಾಫ್ ಅಂತ ಇವನು ಇಲ್ಲಿ ಹಾವು ಹಿಡಿಯುವಂತ ಕೆಲಸ ಮಾಡ್ತೀವಿ. ಇವರು ಮೈಸೂರು ನವೀನ್ ಅಂತ ಇವರು ನಮ್ಮ ಜೊತೆ ಅವರ. ಹಾಗೆ ಅವುಗಳನ್ನು ರಕ್ಷಣೆ ಮಾಡೋರು ಇವರು ಮೈಸೂರಲ್ಲಿ. ಇವನು ನಮ್ಮ ಜೊತೆಲಿ ನಮ್ಮ ಜೊತೆಲಿ ಇನ್ನೊಬ್ರು ಅವ್ರ ಹೆಸರು ಬೇಡ. ಅವರು ನಮ್ಗೆ ನಾನು ಹೋಗುವಂತ ಜಾಗಕ್ಕೆಲ್ಲ ಜಾಸ್ತಿ ನನ್ನ ಜೊತೆಲಿರೋರು ಅವ್ರೆ. ಅವ್ರು ಬಂದು ನನ್ನ ಸ್ನೇಹಿತನಿಗೆ ಹೃತ್ಪೂರ್ವಕ ಒಂದು ಅಭಿನಂದನೆ. ಹಾಗೆ ಬನ್ನಿ, ಇವಾಗ ನೀವು ದಿನ ನೋಡುವಂತ ಹಾವುಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ನಾಗರಾವು ನೋಡಿರಲ್ಲ. ಇದು ಒಂದು ಕಟ್ನಾವು. ಕಟ್ನಾವು ಯಾರು ನೋಡಿಲ್ಲ ಬಿಡಿ, ನೋಡಿಲ್ಲ. ಅದು ಕೊಳಕಮಂಡ ಹಾವು. ಕೊಳಕಮಂಡ ಹಾವು ನೋಡಿರ್ಬೇಕು ಎಲ್ಲ, ನೋಡಿರಲ್ಲ. ಇದು ಗರ್ಗಸ ಮಂಡಲ ಅಂತ ನಿಮ್ಗೆ ಯಾವ್ದು ಗೊತ್ತೇ ಇಲ್ಲ. ಹಾವು ಅದು ಅಪರೂಪದ ಹಾವು. ಇವು ನಾಲ್ಕಲ್ಲ, ಇದು ವಿಷಕಾರಿ ಹಾವುಗಳು. ನಾಗರಾವು, ಕಟ್ನಾವು, ಕೊಳಕಮಂಡ, ಗರ್ಗಸ ಮಂಡಲ. ಆಯ್ತಾ? ಇವಾಗ ಆಮೇಲೆ ನೀವು ಕನ್ನಡದಲ್ಲೇ ಜಾಸ್ತಿ ಇದು ಮಾಡ್ತಾ ಇರೋದಲ್ಲ, ಕನ್ನಡದಲ್ಲೇ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೋಬೇಕು. ನಾಗರಾವ್ ಏನ್ ಮಾಡುತ್ತೆ ನೋಡಿದಾಗ ಕಚ್ಚುತ್ತೆ ಅಂತ ಅಂತಾರೆ. ಓಡಿಸ್ಕೊಂಡು ಕಚ್ಚುತ್ತೆ, ಮಾಡುತ್ತೆ ಅನ್ನೋದೆಲ್ಲ ಸುಳ್ಳು. ನಾಗರಾವು ಏಕೆ ಸಡೆ ತಂದು ನಿಮ್ಗೆ ಇದು ಮಾಡುತ್ತೆ ಅಂತಂದ್ರೆ, ಹೋದಾಗ ನಿಮ್ಗೆ ಎದುರಿಸೋದು. ಹಾವು ನೋಡಿದ್ರೆ ನಿಮ್ಮ ಎದುರಿಸಿ ಕೆಲಸನ ಮಾಡೋದು, ಅದನ್ನೇ ಹೇಳೋದು. ಸೆಡೆ ಎತ್ತೊಂದು, ಎಡೆ ಎತ್ತೊಂದು, ನಿಮ್ಮ ಎಡೆ ಅಂತೀರ, ನಾವು ಸೆಡೆ ಅಂತೀವಿ. ಎಡೆ ಎತ್ತೊಂದು ಎದುರಿಸೋದು. ನೀವು ಬರಬೇಡಿ ನನ್ನ ಹತ್ರ ಬಂದ್ರೆ ನಿಮ್ಗೆ ಕಚ್ತೀನಿ ಅಂತ ವಾರ್ನಿಂಗ್ ಮಾಡೋದು. ಆ ಕೆಲಸನ ಮಾಡಿದ್ರೆ ಕಟ್ನಾವು ಬಂದು ಜಾಸ್ತಿ ನೈಟ್ ಟೈಮಲ್ಲೇ ಕಾಣಿಸ್ಬೋದು. ರಾತ್ರಿ ಸಂಚಾರಿ, ಆಮೇಲೆ ರಾತ್ರಿ ಹೊತ್ತು ಆಹಾರನ ಹುಡಿಕೊಂಡು ಜಾಸ್ತಿ ಗೊತ್ತಾಗ್ತದ್ದು ಕಟ್ನಾವು. ಕೊಳಕಮಂಡಲ ಆಲ್ಮೋಸ್ಟ್ ಎಲ್ಲಾ ಟೈಮಲ್ಲೂ ಸಿಗುತ್ತೆ. ಕೊಳಕಮಂಡಲ ಯಾವ ತರ ಇರುತ್ತೆ ಅಂತ ಗೊತ್ತಲ್ಲ. ಕೆಲವ್ರನ್ನ ಕೊಳಕಮಂಡಲನ ಹೆಬ್ಬಾವು ಅಂತ ತಿಳ್ಕೊತಾರೆ. ಹೆಬ್ಬಾವೇ ಬೇರೆ, ಕೊಳಕಮಂಡಲನೇ ಬೇರೆ. ಆಯ್ತಾ? ಗರ್ಗಸ ಮಂಡಲ ಇದು ಇದೇ ತರ ಇರುತ್ತೆ, ಆದ್ರೆ ಇದು ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ಗರ್ಗಸ ಮಂಡಲ ಇವು 4 ವಿಷಕಾರಿ ಹಾವುಗಳು. ಅದೇ ತರ ವಿಷ ಇರುವಂತ ಹಾವುಗಳು, ಇದ್ರಲ್ಲಿ ಇಂಗ್ಲಿಷ್ ನಲ್ಲಿ ನಾನ್ ವೆನಮ್ ಅಂತಾರೆ, ಅದನ್ನ ವೆನಮ್ ಅಂತಾರೆ. ವಿಷ ಇರುವಂತ ಹಾವುನ ಇಂಗ್ಲಿಷ್ ನಲ್ಲಿ ವೆನಮ್ ಅಂತಾರೆ. ಇದು ನಾನ್ ವೆನಮ್ ಅಂತಂದ್ರೆ ವಿಷ ಇಲ್ಲದೆ ಇರುವಂತ ಹಾವುಗಳು. ಕೆರೆ ಹಾವು ನೋಡಿರ್ಬೇಕು. ಸಾಮಾನ್ಯವಾಗಿ ಬೆಕ್ಕಿನ ಹಾವು ಇವು ಅಪರೂಪದ ಹಾವು. ಇವು ಈ ಹಾವು ಹಸ್ರ ಹಾವು ಆಗ್ಲಿ, ಈ ಮರದ ಹಾವು ಆಗಿರ್ಲಿ, ಈ ಆಭರಣದ ಹಾವು,
ಇವೆಲ್ಲ ಅಪರೂಪ ಹಾವುಗಳು. ಕೆಲವು ಅವೆ ದಿನ ನೀವು ನೋಡುವಂತ ಹಾವುಗಳು ನೀರು ಹಾವು ನೀರಾವು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ನಿಮಗೆ. ಅದು ಬಿಟ್ಟರೆ ಕೇರೆ ಹಾವು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅಲ್ಲಿಂದ ನಿಮಗೆ ಉಲ್ಫ್ ಸ್ನೇಕ್ ಅಂತ ಬರುತ್ತೆ, ಇಲ್ಲಿ ತೋಳದಾವು ಅಂತ ಕಾಣಿಸ್ಕೊಳ್ಳುತ್ತೆ. ಇದು ವಿಷ ಇಲ್ಲಿರುವಂತ ಹಾವುಗಳು. ಎಲ್ಲ ಸಾಮಾನ್ಯವಾಗಿ ಇವೆಲ್ಲ ಹಾವುಗಳು ಮರದಲ್ಲಿ ಇರ್ತವೆ, ಅದರಿಂದ ನಿಮಗೆ ನೋಡೋಕೆ ಸಾಧ್ಯತೆ ಇರಲ್ಲ. ನಮ್ಮ ಸುತ್ತಮುತ್ತ ನಾವು ನೋಡೋದು ನಾವು ಕೇಳ್ಪಟ್ಟಿರುವಂತ ಹಾವುಗಳು ನಾಲ್ಕು ವಿಷ ಇರುವಂತ ಹಾವು: ಕೇರೆ ಹಾವು, ನೀರು ಹಾವು, ಆಮೇಲೆ ತೋಳದ ಹಾವು, ಅಲ್ಲಿಂದ ಹಸಿರು ಹಾವು, ಮರದ ಹಾವು, ಇದು ಆಭರಣದ ಹಾವು. ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಪ್ರತಿಯೊಂದಕ್ಕೂ ಅದಕ್ಕೂ ಬುಕ್ಗಳವೆ. ನೀವು ಏನಾದ್ರು ತಿಳ್ಕೋಬೇಕು ಅಂದ್ರೆ ಮೊಬೈಲ್ಗಳಲ್ಲಿ ಇವಾಗ ಏನು ಹೇಳುವಂಥದ್ದು ಏನಿಲ್ಲ. ಯಾವ ಬಗ್ಗೆ ಅದ್ರ ಹೆಸರು ಹೇಳಿದ್ರೆ ನೀವು ಕನ್ನಡದಲ್ಲೇ ಆಗಲಿ ಇಂಗ್ಲೀಷಲ್ಲೇ ಆಗಲಿ ಹೇಳಿದ್ರೆ ಅದ್ರ ಬಗ್ಗೆ ಮಾಹಿತಿಗಳು ಸಿಗ್ತವೆ. ಆಯ್ತಾ? ಇದ್ರ ಬಗ್ಗೆನೇ ಅಧ್ಯಯನ ಮಾಡ್ಬೇಕು ಅಂತಂದ್ರೆ ನಿಮ್ಮ ಸ್ಕೂಲ್ನ ಟೀಚರ್ಗೆ, ಶಿಕ್ಷಕರಿಗೆ ಹೇಳಿದ್ರೆ ಅದ್ರ ಬಗ್ಗೆ ಬೇಕಾದ್ರೆ ಅವರು ತಿಳ್ಕೊಂಡು ನಿಮ್ಗೆ ತಿಳಿಸ್ತಾರೆ. ಹಂಗೆ ಮಾಡ್ಕೊಳ್ಳಿ. ಹೆಬ್ಬಾವುಗಳು ನಿಮ್ಗೆ ಈ ತರ ಹೆಬ್ಬಾವುಗಳು ಜಾಸ್ತಿ ಕಾಣಿಸ್ಬೋದು. ಹೆಬ್ಬಾವುಗಳು ಏನ್ ಮಾಡ್ತವೆ? ಗದ್ದೆಗಳಲ್ಲಿ, ಕಬ್ಬಿನ ಗದ್ದೆಗಳಲ್ಲಿ, ಭತ್ತದ ಗದ್ದೆಗಳಲ್ಲಿ, ಅಂತ ಜಾಗದಲ್ಲಿ ಅವೆಲ್ಲ ತಣ್ಣನ ಏರಿಯಾದಲ್ಲಿ ಹೆಬ್ಬಾವು ಕಾಣಿಸ್ಬೋದು. ನಾಗರಾವು ಆತರ ಮಾಡುತ್ತೆ ನಿಮ್ಗೆ ಮುಂದ್ಗಡೆ ಹೋದಾಗ. ಕಚ್ಚಿಕ್ಕೆ ನೀವು ಹೋಗಿ ಏನಾದ್ರು ತುರುಕ್ತನ ಮಾಡಿದ್ರೆ ಆ ಸಂದರ್ಭದಲ್ಲಿ ಕಚ್ಚುವುದದು. ಈ ತರ ಎಳೆ ತೊಂದೆ ಎಲ್ಲ ಇದು ಮಾಡಿದ್ರೆ ಕಚ್ಚಲ್ಲ ಅದು. ಆಮೇಲೆ ಹಾವುಗಳನ್ನ ಯಾರೇ ಆಗಲಿ ನೋಡಿದ್ರೆ ಆದಷ್ಟು ದೂರ ಇರಬೇಕು. ಆಮೇಲೆ ನಿಮ್ಮ ಮನೆಗಳ ಹತ್ರ ನೀವು ದಿನ ಎದ್ದು ಬರ್ತಿರಲ್ಲ, ಸ್ಕೂಲ್ಗಳಿಗೆ ಬರುವಾಗ ಶೂ ಹಾಕೋತಿರಲ್ಲ, ಶೂಗಳನ್ನ ಕ್ಲೀನಾಗಿ ನೋಡ್ಕೊಂಡು ಹೋದ್ರೆ ಹಾಕೋಬೇಕು. ಬ್ಯಾಗ್ಗಳು ನೋಡ್ಕೊಂಡು ಹಾಕೋಬೇಕು. ಮೊನ್ನೆ ಒಂದು ಮೈಸೂರಲ್ಲಿ ಒಂದು ಹಾವಿಡೋರು ಬ್ಯಾಗಲ್ಲಿ, ಸ್ಕೂಲ್ ಬ್ಯಾಗಲ್ಲಿ ಹಾವಿಡೋರು. ಅವರು ಬ್ಯಾಗ್ಗಳನ್ನ ನೋಡಿ ಒಂದೇ ಸತಿ ಕೈ ಹಾಕೋದು, ಜಿಪ್ ತೆಗೆದ್ಬಿಟ್ಟು ನೋಡಿ ಹಾಕೋಬೇಕು. ಶೂಗಳನ್ನ ಅಷ್ಟೇ ಒದರಿ ಕೈ ಹಾಕೋದು, ಒದ್ರಕೊಂಡು ಸಾಕ್ಸವೆ ಅಂದ್ಬಿಟ್ಟು ಕೈ ಹಾಕೋದು ಒಂದೇ ಸತಿ ಮಾಡಬಾರ್ದು, ಒದರಿ ಹಾಕೋಬೇಕು. ಕಿವಿ ಕಳ್ಕೊಂಡ ಅದಲ್ಲ, ಅದು ಸೌಂಡ್ ಮಾಡುತ್ತೆ ನಿಮಗೆ. ಒಂದೇ ಸತಿ ಕಚ್ಚಿಗೆ ಬರೋಲ್ಲ ಹಾವು. ಅದು ನಿಮ್ಮ ಕುಕ್ಕರ್, ನಿಮ್ಮ ಮನೆಗಳಲ್ಲಿ ಕುಕ್ಕರ್ ಇರುತ್ತಲ್ಲ, ಅದಕ್ಕಿಂತ ಜಾಸ್ತಿ ಸೌಂಡ್ ಮಾಡುತ್ತೆ ಇದು ಒಳಕೊಂಡ ಹಾವು. ಪ್ರತಿಯೊಂದು ಇಲ್ಲಿರೋವಂತ ಹಾವು ಒಂದೊಂದ್ ತರಾನೇ ಒಂದೊಂದು ಸೌಂಡ್ ತೆಗಿತೆ. ಹತ್ರಕ್ಕೆ ಬರಬೇಡಿ, ನಮ್ಮಿಂದ ದೂರ ಇರಿ, ನಮ್ಗೆ ಏನು ಮಾಡಬೇಡಿ, ನಾವು ನಿಮ್ಗೆ ತೊಂದರೆ ಕೊಡ್ಮ ಅಂತ ಒಂದು ಮಾಹಿತಿ ಕೊಡ್ತವೆ. ಅದು ಕೆಲವರು ತಿಳ್ಕೊಳ್ಳಲ್ಲ. ಏನ್ ಮಾಡ್ತಾರೆ? ಕೆಲವರು ಹಾವುಗಳನ್ನ ಹೊಡೆದಾಕ್ಬಿಡುದು, ಸಾಯಿಸ್ಬಿಡುದು ಎಲ್ಲ ಮಾಡ್ತಾರೆ. ಇವಾಗ ಅದಕ್ಕೂ ಕಾನೂನು ಇದ್ದದೆ. ಹಾವುಗಳು ಹೊಡೆದ್ರೆ 7 ವರ್ಷ ಜೈಲು ಆಗುವಂತ ಸಾಧ್ಯತೆ ಇವೆ. ನೀವು ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ ಹಾವು ಹೊಡಿಬಾರ್ದು. ನೀವು ಯಾವ ತರ ಬದುಕ್ತಾ ಇದ್ರ ಭೂಮಿ ಮೇಲೆ, ಅದಕ್ಕೂ ಅಷ್ಟೇ ಹಕ್ಕದೆ, ಅದಕ್ಕೂ ಅಷ್ಟೇ ಇದ್ದದೆ. ನಾವೆಲ್ಲ ದುಡ್ಡು ತಿಂತೀವಿ, ಏನಾದ್ರು ಒಂದು ಮಾಡ್ತೀವಿ. ಅವೆಲ್ಲ ಪ್ರಾಣಿ ಪಕ್ಷಿಗಳು ಏನ್ ಮಾಡ್ತವೆ ಹೇಳಿ? ಅದಕ್ಕೂ ಒಂದು ಜೀವನ ರೂಪಿಸ್ಬಿಟ್ಟವ ದೇವರು. ಅದು ಇರ್ಬೇಕು ಭೂಮಿ ಮೇಲೆ. ನಾವ್ ಯಾವ ತರ ಇದ್ದೀವಿ ಆ ತರ ಅದು ಭೂಮಿ ಮೇಲೆ ಇರ್ಬೇಕು. ಆದಷ್ಟು ಯಾರು ನೋಡ್ದಾಗ, ಯಾರು ನೋಡಿದಾಗ ಫೋನ್ ಮಾಡಿ ಯಾರಿಗಾದ್ರು ಹಾವಿಗಳನ್ನ ಕರೆಸಿ ಅದನ್ನ ಕಾಡು ಬಿಡುವಂತ ಕೆಲಸನ ಮಾಡ್ಬೇಕು. 4 ಜನ ಮೆಚ್ಕೋಬೇಕು. ಮಕ್ಕಳು ಈ ತರ ನೋಡ್ಕೊಂಡು ಈ ತರ ಇದು ಮಾಡುತ್ತೆ, ಹಾವುಗಳನ್ನ ನೋಡಿದಾಗ ನಮ್ಗೆ ಹೇಳಿ ಈ ತರ ಮಾಡ್ತವೆ ಅಂತ ಒಂದು ಒಳ್ಳೆ ಹೆಸರು ತರಬೇಕು. ಅಂತ ಕೆಲಸವನ್ನ ಮಾಡಬೇಕು. ನಾಗ ಪಂಚಮಿ ಅಂತ ಮಾಡ್ತಾರೆ. ನಿಮ್ಗಳಲ್ಲಿ ಜಾಸ್ತಿ ನಾಗ ಪಂಚಮಿ ಮಾಡೋದು ಜಾಸ್ತಿ. ಇದರಲ್ಲಿ ಯಾವುದು ಮಿಥ್ಯಾ ಅಂತಂದ್ರೆ ಸುಳ್ಳು. ಈ ಪದ ಅದಲ್ಲ ಮಿಥ್ಯಾ ಅಂತ, ಇದು ಸುಳ್ಳು ಸತ್ಯ. ಇದು ಮಾಮೂಲಿ ಸತ್ಯ ಆಗುತ್ತೆ. ಮಿಥ್ಯಾ ಅನ್ನೋದು ಪದಕ್ಕೆ ಇನ್ನೊಂದು ಅರ್ಥ ಸುಳ್ಳು ಅನ್ನೋದು. ಹಾವುಗಳು ಹಾವು ಕುಡಿಯುತ್ತವೆ. ಕುಡಿತಾವ ಹಾಲು? ಕುಡಿಯಲ್ಲ. ಹಾಲು ಕುಡಿದ್ರೆ ಜೀರ್ಣ ಮಾಡಿಕೊಳ್ಳೋಷ್ಟು ಶಕ್ತಿ, ಅದ್ರ ಕೆಪಾಸಿಟಿ ಹಾವುಗೆ ಇರೋಲ್ಲ. ಅದರಿಂದ ಹಾಲು ಕುಡಿಯಲ್ಲ ಹಾವು. ಅಲ್ಲಿಂದ ಬಂದು ಕಾವಾಡಿಗ.
ಹಾವಿಡಿಯೋರು ಇರ್ತಾರಲ್ಲ, ಕುಂಗಿ ಅದು ಹಾರಿಸಿದ್ರೆ ಕೆಲವ್ರು ಹೇಳ್ತಾರೆ ಮ್ಯೂಸಿಕ್ ಹಾಕಿದ್ರೆ ಹಾವು ಬರ್ತವೆ ಅದ್ ಮಾಡ್ತವೆ ಅನ್ನೋದೆಲ್ಲ ಸುಳ್ಳು. ಅದು ಯಾಕೆ ಆಡುತ್ತೆ ಅಂತಂದ್ರೆ ಅವ್ನು ಹಿಡ್ಕೊಂಡು ಕುಂಗಿ ಬಾರಿಸುವಾಗ ಅಲ್ಲಾಡ್ತಾನಲ್ಲ ಹಿಂಗಂತಾನೆ, ಒಂದೇ ಹಿಂಗೆ ಇರೋಲ್ಲ ಅವನು ಕುಂಗಿ ಹಿಡ್ಕೊಂಡು ಹಿಂಗಂತ ಆಡ್ತಾನಲ್ಲ, ಆ ಇದಕ್ಕೆ ಹಾವುಗಳು ಆಡ್ತವೆ. ಇದೆಲ್ಲ ಅಂತವ್ರೆಲ್ಲ ಮಾಡೋದೆಲ್ಲ ಅಫೆನ್ಸ್. ಅವ್ರ ಜೀವನಕ್ಕೋಸ್ಕರ ಹಾವುಗಳನ್ನ ಇಟ್ಕೊಂಡು ಸಂಪಾದನೆ ಮಾಡ್ಕೊಂಡು ಅವ್ರ ಜೀವನ ನಡೆಸಕ್ಕೆ ಮಾಡ್ತಾರೆ. ಅದೇ ತರ ನಾಗರಾವು ಮನುಷ್ಯನ ಮೇಲೆ ದ್ವೇಷ ಕಾರುತ್ತದ. ಮೊದಲು ಹೇಳಿರ್ತಾರಲ್ಲ, ನಿಮ್ಗೆ ನಾಗರಾವು ಹೊಡೆದ್ಬಿಟ್ರೆ 12 ವರ್ಷ ಆದ್ಮೇಲೆ ಕಚ್ಚಿತ್ತೆ ಅಂತ ಹೇಳಿರ್ತಾರಲ್ಲ, ಯಾರಾದ್ರೂ ಹೇಳಿರ್ತಾರಲ್ವಾ, ಅದೆಲ್ಲ ಸುಳ್ಳು. ಹಾವುಗಳಿಗೆ ಸೇಡಿನ ಗುಣ ಇರುವುದಿಲ್ಲ, ತನಗೆ ಹಾನಿ ಮಾಡಿದ ಮನುಷ್ಯನ ನೆನಪು ಇರುವುದಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಬುದ್ಧಿ ಕಮ್ಮಿ ಹಾವುಗಳಿಗೆ, ಆಯ್ತಾ? ಅದರಿಂದ ಅದು ಆಮೇಲೆ ಹಾವನ್ನು ನೀನು ಸಾಯಿಸಿದರೆ ಅದರ ಸಂಗಾತಿ ನಿನ್ನನ್ನು ಸಾಯಿಸುತ್ತದೆ. ಅದ್ರ ಜೊತೆಯಲ್ಲಿದ್ದಾಗ ಒಂದು ಹಾವು ಹೊಡೆದ್ಬಿಟ್ಟು ಇನ್ನೊಂದು ಹಾವು ಬದುಕೊಂಡೋಗಿ ಆಮೇಲೆ ಬಂದು ಸಾಯಿಸ್ತವೆ ಅನ್ನೋದೆಲ್ಲ ಸುಳ್ಳು ಮಾಹಿತಿ. ಅದು ಕೇರೆ ಹಾವಿನ ಬಾಲದಲ್ಲಿ ವಿಷ ಇರ್ತದೆ. ಹೇಳೋದಲ್ಲ, ಕೇರೆ ಹಾವಲ್ಲ ಇದು. ಕೆಲವರು ಬಾಲದಲ್ಲಿ ಹೊಡೆದ್ರೆ ವಿಷ ಅಂತಾರೆ. ಬಾಲದಲ್ಲಿ ಹೊಡೆದ್ಬಿಟ್ಟು ಕಚ್ಬಿಟ್ಟು ಬಾಲದಲ್ಲಿ ಹೊಡೆದ್ರೆ ವಿಷ ಅಂತಾರೆ. ಅದೆಲ್ಲ ಸುಳ್ಳು. ಕೇರೆ ಹಾವಲ್ಲಿ ಯಾಕೆ ಅಂತಂದ್ರೆ ವಿಷ ಅನ್ನೋದಂತಂದ್ರೆ ಈ ಬ್ಯಾಕ್ಟೀರಿಯಾ ಇಲಿಗಳು ಇರ್ತವೆ, ಅಂದ್ರೆ ರೋಗ ಬಂದಿರುವಂತ ಇಲಿಗಳು ಇರ್ತವಲ್ಲ, ಅಂತ ಇಲಿ ತಿಂದಾಗ ಅದ್ರ ಬಾಯಲ್ಲಿ ಅದಿರುತ್ತೆ. ಅದು ಕಚ್ಚಿದಾಗ ಇನ್ಫೆಕ್ಷನ್ ಆಗುತ್ತೆ, ಜ್ವರ ಬರೋದು, ತಲೆನೋವು ಬರೋದು ಅಂತ ಇದಿರುತ್ತೆ. ಅದಕ್ಕೆ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ, ಬೇರೆ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಅದಕ್ಕೆ TT ಅಂತ ಸಿಗುತ್ತೆ ಇಂಜೆಕ್ಷನ್. ಆ TT ಇಂಜೆಕ್ಷನ್ ನೀವು ಇಲಿ ಕಚ್ಚಿದ್ರೆ, ಈ ವಿಷ ಇರುವಂತ ಹಾವುಗಳು ಕಚ್ಚಿದ್ರೆ ಅದಕ್ಕೆಲ್ಲ ಹಾಕಿಸ್ಬೋದು TT ಇಂಜೆಕ್ಷನ್ ಅಂತ. ಆತರ ಅಲ್ಲಿಂದ ಬಂದು ನಿಮ್ಗೆ ಕಟ್ನಾವು ರಾತ್ರಿ ಹೊತ್ತು ನಿಮ್ಮ ಪ್ರಾಣ ತೆಗೆಯುತ್ತದೆ. ಕಟ್ನಾವು ಅಂತ ಹೇಳಿದ್ನಲ್ಲ, ಇಲ್ಲ ಅಂತಲ್ಲ, ಇದಲ್ಲ ಕಟ್ನಾವು. ಇದು ರಾತ್ರಿ ಸಂಚಾರ ಮಾಡೋದು ಜಾಸ್ತಿ ಕಟ್ನಾವು. ಆಗ ನೀವು ಮಲಗಿದಾಗ ನಿದ್ದೆಗೆ ಅಂದಲ್ಲಿ ಕೈ ಆಡಿಸೋದು, ಕಾಲು ಆಡಿಸೋದು ಮಾಡಿದ್ರೆ ಅದು ಏನು ಕಚ್ಚುತ್ತೆ ಅಂತಂದ್ರೆ, ನನಗೆ ಏನಾದ್ರು ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಹಾವು ಮಾತ್ರ ಕಚ್ಚೋದು. ಇಲ್ಲ ಅಂದ್ರೆ ನೀವು ಸುಮ್ಮನೆ ಮಲಗಿದ್ರೆ ಏನು ಮಾಡಲ್ಲ. ಹಾಗಾದ್ರೆ ಅಲ್ಲಿಂದ ಹೇಳ್ತಲೆ ಹಾವು ಇಲ್ಲವೇ ನೋಡಿ, ಕೆಂಪು ಮಾಡುವ ಹಾವುಗಳಂತ ಅದೆಲ್ಲ ಹೇಳ್ತಲೆ ಹಾವು ಅಂತಾರೆ. ಅದು ಮಣ್ಮುಖ ಹಾವು ಅಂತಾರೆ. ಒಂದೊಂದು ಇದ್ರಲ್ಲೂ ಒಂದೊಂದ್ ತರ ಅದಕ್ಕೆ ಹೆಸರದ ಮಣ್ಮುಖ ಹಾವು. ಅದನ್ನ ಮನೆಯಲ್ಲಿ ಮಡಿಕೊಂಡು ಇದ್ ಮಾಡಿದ್ರೆ ದುಡ್ಡು ಬರುತ್ತೆ, ನಾವು ಶ್ರೀಮಂತರ ಇದ್ದೀವಿ ಆತರ ಒಂದ್ ಸ್ವಲ್ಪ ಕೆಟ್ಟ ಪರಿಕಲ್ಪನೆಗಳವೆ ಅಂತವೆಲ್ಲ, ಅವೆಲ್ಲ ಸುಳ್ಳು ಅವು. ಕೇರೆ ಹಾವು ಗಂಡಾಗಿರುತ್ತೆ, ನಾಗರಾವು ಹೆಣ್ಣಾಗಿರುತ್ತೆ. ಇವಾಗ ಕೆಲವರು ಕೇರೆ ಹಾವು ಜಗಳ ಆಡ್ತಾ ಇರ್ತವೆ, ಕೆಲವ್ರು ನೋಡಿರಲ್ಲ, ಕೆಲವ್ರು ನೋಡಿರ್ತಾರೆ. ಎರಡು ಜಗಳ ಆಡ್ತಾ ಇರ್ತವಲ್ಲ, ಅವೆರಡು ಗಂಡಾವು. ಅಲ್ಲಿ ಪಕ್ಕದಲ್ಲಿ ಎಲ್ಲಾದ್ರೂ ಅದ್ರದ್ದು ಒಂದು ಸಂಗಾತಿ ಇರುತ್ತೆ, ಹೆಣ್ಣಾವಿರುತ್ತೆ. ಈ ಎರಡು ಹಾವುಗಳಲ್ಲಿ ಯಾರು ಅದರಲ್ಲಿ ಬಲಿಷ್ಠಶಾಲಿಯಾಗಿರುತ್ತೆ, ಅದು ಗೆಲ್ಲುತ್ತಲ್ಲ, ಅದು ಅದ್ರ ಜೊತೆಯಲ್ಲಿ ಇರುತ್ತೆ. ಇನ್ನೊಂದು ಹಾವು ಹೊರಟೋಗುತ್ತೆ. ನಾಗರ ಹಾವಿನ ತಲೆಯಲ್ಲಿ ನಾಗಮಣಿ ಇರುತ್ತೆ. ಕೇಳಿದ್ರಲ್ವಾ ಇದು ನಾಗಮಣಿ ಇರುತ್ತೆ ಅಂತ? ನಾಗಮಣಿ ಎಲ್ಲ ಬರುದೆಲ್ಲ ಸುಳ್ಳು. ತಲೆಯಲ್ಲಿ ವಿಷ ಇರುತ್ತೆ ಅದಕ್ಕೆ. ನಾಗಮಣಿ ಅಂತೂ ಇರಲ್ಲ ನಾಗರಾವಲ್ಲಿ. ಹಾಗೆ ನಿಮ್ಗೆ ಹಾವುಗಳು ಕಚ್ಚಾಗ ಏನ್ ಮಾಡ್ಬೇಕು? ಕೆಲವರು ಏನ್ ಮಾಡ್ತಾರೆ, ಬ್ಲೇಡ್ಗಳಲ್ಲಿ ಹೊಡಿತಾರೆ, ಹಗ್ಗದಲ್ಲಿ ಕಟ್ತಾರೆ, ಬಾಯಿಲಿ ವಿಷ ತೆಗಿತಾರೆ. ಅವೆಲ್ಲ ಮಾಡೋದು ತಪ್ಪು, ಮಾಡಬಾರ್ದು ಆತರ ಎಲ್ಲ. ಎಷ್ಟಾಗುತ್ತೆ ಅವ್ರಿಗೆ ಸಾಧ್ಯತೆ ಎಷ್ಟಾಗುತ್ತೆ, ಕಚ್ಚಿರುವಂತ ಭಾಗನ ಅಲ್ಲಾಡಿಸಬಾರ್ದು. ಕಾರ್ಗಳಲ್ಲಿ ಕರ್ಕೋಬೇಕು, ಇಲ್ಲ ಒಂದು ದಬ್ಬೆನಾದ್ರು ಕೊಟ್ಟು ಅದಕ್ಕೆ ಸಪೋರ್ಟ್ ಆಗಿ ಅಲ್ಲಾಡ್ದಂಗೆ ಮಾಡ್ಬೇಕು. ಆತರ ಮಾಡ್ಬೇಕು. ಅಲ್ಲಿಂದ ಬಂದು ಇನ್ನೇನು ಇದ್ರಲ್ಲಿ ಏನು ನಿಮ್ಗೆ ತಿಳುವಳಿಕೆ ಬೇಕು ಅದ್ರ ಬಗ್ಗೆ ನೀವು ಕೇಳಿ, ಒಬ್ಬೊಬ್ಬರ ಕೇಳಿ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನಿಮ್ಗೆ. ನೀವೇ ಕೇಳಿ.